ಶಿವಮೊಗ್ಗದ ಅಳ್ಳಾಳಸಂದ್ರದ ಖಾಸಗಿ ರೆಸಾರ್ಟ್ನಲ್ಲಿ ವೀರಶೈವ ಲಿಂಗಾಯತ ರಿಯಲ್ ಎಸ್ಟೇಟ್ ನೆಟ್ವರ್ಕ್ನ ಆಶ್ರಯದಲ್ಲಿ ರಾಷ್ಟ್ರೀಯ ರಿಯಲ್ ಎಸ್ಟೇಟ್ ಸಮಾವೇಶವು ವಿಜೃಂಭಣೆಯಿಂದ ನಡೆಯಿತು. ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದ ಸನ್ಮಾನ್ಯ ಸುಭಾಷ್ ಬಿ ಆಡಿರವರು, ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಅಭಿವೃದ್ಧಿಯಾಗಬೇಕಾದರೆ ಮಾರುಕಟ್ಟೆ ಅರಿವು, ಬೇಡಿಕೆ ವಿಶ್ಲೇಷಣೆ, ಸಿದ್ಧತೆ ಹಾಗೂ ಹೊಂದಾಣಿಕೆ ಅಗತ್ಯವೆಂದರು. ಈ ಕ್ಷೇತ್ರವನ್ನು ಒಬ್ಬರಿಂದ ಮಾತ್ರ ಅಭಿವೃದ್ಧಿಪಡಿಸಲು ಸಾಧ್ಯವಿಲ್ಲ. ಎಲ್ಲರ ಒಗ್ಗಟ್ಟಿನ ಪರಿಶ್ರಮದ ಜೊತೆಗೆ ಕಾಲಮಿತಿಯೊಳಗೆ ಗ್ರಾಹಕರಿಗೆ ಗುಣಮಟ್ಟದ ಸೇವೆ ಒದಗಿಸಿ ಅವರನ್ನು ಸಮಾಧಾನಪಡಿಸುವುದು ಅತ್ಯಂತ ಮುಖ್ಯ ಎಂದು ತಿಳಿಸಿದರು. ನಮ್ಮ ಸಮಾಜದ ಉದ್ಯಮಿಗಳು ಪರಸ್ಪರ ಸಹಕಾರದಿಂದ ಮುಂದುವರೆದರೆ ಸಮಾಜದ ಬೆಳವಣಿಗೆಯ ಜೊತೆಗೆ ವಿವಿಧ ವೃತ್ತಿಗಳಲ್ಲಿರುವವರಿಗೆ ಉದ್ಯೋಗಾವಕಾಶಗಳು ಹೆಚ್ಚಾಗುತ್ತವೆ. ಇದರಿಂದ ರಿಯಲ್ ಎಸ್ಟೇಟ್ ಉದ್ಯಮವು ಮತ್ತಷ್ಟು ವೃದ್ಧಿಯಾಗಲಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಬೆಳವಣಿಗೆ ಸಾಧಿಸಲು ಸಾಕಷ್ಟು ಜನರ ಪರಿಶ್ರಮ ಅಗತ್ಯವಿದೆ. ಕೇವಲ ಬಂಡವಾಳ ಹೂಡಿಕೆ ಅಥವಾ ಡೆವಲಪರ್ ಆಗುವುದರಿಂದ ಮಾತ್ರ ಯಶಸ್ಸು ಸಿಗುವುದಿಲ್ಲ. ವ್ಯಾಪಕ ಸಂಪರ್ಕ ಹಾಗೂ ನೆಟ್ವರ್ಕಿಂಗ್ ಬಹಳ ಮುಖ್ಯವಾಗಿದ್ದು, ಇದರ ಮೂಲಕ ವಿವಿಧ ಉದ್ಯಮಿಗಳೊಂದಿಗೆ ಕೈಜೋಡಿಸಬಹುದು. ನಾವೆಲ್ಲರೂ ಒಗ್ಗೂಡಿ ಕಾರ್ಯನಿರ್ವಹಿಸುವ ಅವಶ್ಯಕತೆ ಇದೆ ಎಂದು ತಿಳಿಸಿದರು. ಶ್ರೇಷ್ಠ ಉದ್ಯಮ ರತ್ನ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಉದ್ಯಮಿ ಸನ್ಮಾನ್ಯ ಎಸ್ ಷಡಕ್ಷರಿರವರು, ಪ್ರಾಮಾಣಿಕತೆ, ಬದ್ಧತೆ ಮತ್ತು ಶ್ರದ್ಧೆ ಎಂಬ ಮೌಲ್ಯಗಳನ್ನು ಅಳವಡಿಸಿಕೊಂಡು ಭೂಮಿಯ ಮೇಲೆ ನಂಬಿಕೆ ಇಟ್ಟು ವ್ಯವಹರಿಸಿದರೆ ರಿಯಲ್ ಎಸ್ಟೇಟ್ ಉದ್ಯಮ ಎಂದಿಗೂ ಕೈಬಿಡುವುದಿಲ್ಲ ಎಂದು ತಿಳಿಸಿದರು. ವೀರಶೈವ ಲಿಂಗಾಯತ ರಿಯಲ್ ಎಸ್ಟೇಟ್ ನೆಟ್ವರ್ಕ್ನ ಸಂಸ್ಥಾಪಕ ಅಧ್ಯಕ್ಷರಾದ ಸನ್ಮಾನ್ಯ ಪ್ರದೀಪ್ ಕಂಕಣವಾಡಿರವರು ಸಂಸ್ಥೆಯ ಉದ್ದೇಶ, ಮಹತ್ವ ಹಾಗೂ ಕಾರ್ಯಾಚರಣೆಗಳ ಕುರಿತು ವಿವರಿಸಿದರು. ಉದ್ದಿಮೆದಾರರಾದ ಬಿಎಂ ಜೈಶಂಕರ್, ಎಸ್ಪಿ ದಯಾನಂದ, ಮಹಾಬಲೇಶ್ವರ ಎಂಡಿ, ಶ್ರೀ ಭುಜೇಂದ್ರ ಬಿಆರ್, ಗೌರಿ ಶಕ್ಕಿ, ಶಶಿಧರ್ ನಾಗರಾಜಪ್ಪ, ಬಿಬಿಎಂಪಿ ಮಾಜಿ ಮೇಯರ್ ಶ್ರೀಮತಿ ಗಂಗಾಂಬಿಕಾ ಮಲ್ಲಿಕಾರ್ಜುನ ಮತ್ತಿತರರು ಉಪಸ್ಥಿತರಿದ್ದರು. ಅಲ್ಲಿ ನಾನು ಊಟ ಮಾಡಿ ಹೋದೆ. ಇಟ್ ವಾಸ್ ಫಾರ್ ಅವೇ ಫ್ರಮ್ ಬೆಂಗಳೂರು. ಇವತ್ತು ನಾವು ನೋಡಿದರೆ ಬೆಂಗಳೂರು ಇನ್ಸೈಡ್ ದಿ ಬೆಂಗಳೂರು. ಅಂದರೆ ಎಷ್ಟು ಮಟ್ಟಿಗೆ ಇದು ಡೆವಲಪ್ ಆಗ್ತಾ ಇದೆ. ನಮ್ಮ ಸಮಾಜದಲ್ಲಿ ಇರುವಂಥ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಹೇಗೆ ಡೆವಲಪ್ ಮಾಡಬೇಕಂತಂದರೆ, ನಾವು ಮೊದಲನೇದು ಮಾರ್ಕೆಟ್ ಸ್ಟಡಿ ಆಗಬೇಕು, ಡಿಮಾಂಡ್ ಸ್ಟಡಿ ಇರಬೇಕು. ಡಿಮಾಂಡ್ ಸ್ಟಡಿ ಜೊತೆಗೆ ನಮ್ಮ ಪ್ರಿಪೇರ್ಡ್ನೆಸ್ ಇರಬೇಕು. ನಮ್ಮ ಪ್ರಿಪೇರ್ಡ್ನೆಸ್ನೊಂದಿಗೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಯಾಕಂದರೆ ಒಬ್ಬನೇ ಡೆವಲಪ್ ಮಾಡೋದು ಭಾಳ ಕಷ್ಟ ಆಗುತ್ತೆ. ಈಗ ಲ್ಯಾಂಡ್ ಓನರ್ಸು ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ, ಲ್ಯಾಂಡ್ ಟೈಟಲ್ ಸರಿ ಇರಲಿಲ್ಲ, ಆಮೇಲೆ ನಿಮ್ಮ ದುಡ್ಡು ಯಾರು ಫೈನಾನ್ಸ್ ಇರೋದು ಅವರಿಗೆ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ, ಪ್ರಾಜೆಕ್ಟ್ ಡಿಡ್ ನಾಟ್ ಕಮ್ ಅಪ್ ವಿತಿನ್ ಟೈಮ್ ಅಂತಂದರೆ ಎಲ್ಲ ಲಯಬಿಲಿಟೀಸ್ ಸ್ಟಾರ್ಟ್ ಆಗುತ್ತೆ, ಎಲ್ಲ ಕಡೆಯಿಂದನೂ ತೊಂದರೆ ಸ್ಟಾರ್ಟ್ ಆಗುತ್ತೆ, ಡಿಸ್ಪ್ಯೂಟ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ದೆನ್ ಇಟ್ ರಿಮೇನ್ಸ್ ಆ್ಯಸ್ ಇಟ್ ಈಸ್. ಪ್ರಾಜೆಕ್ಟು ಅಲ್ಲೇ ಇರುತ್ತೆ, ನಿಮ್ಮ ಲಾಸು ಬರುತ್ತೆ, ಲಾಸ್ ಕಂಟಿನ್ಯೂ. ಹಾಗಾಗಿ ಇದರಿಂದ ಉದ್ದಿಮೆಯಿಂದ ನಾವು ಹೇಗೆ ನಮ್ಮ ಸಮಾಜ ಬೆಳೆಸ್ಬೋದು ಅಂತಂದರೆ, ಈ ನಮ್ಮ ಸಮಾಜದಲ್ಲೇ ಸಾಕಷ್ಟು ಜನ ಎಲ್ಲ ಬೇರೆ ಬೇರೆ ವೃತ್ತಿಯಲ್ಲಿದ್ದಾರೆ. ಫಾರ್ ಎಕ್ಸಾಂಪಲ್, ಈಗ ಮಹಾಬಳೇಶ್ವರು ಈಸ್ ಅನ್ ಆರ್ಕಿಟೆಕ್ಟ್. ಹಾಗೆ ದೇರ್ ಆರ್ ಸ್ಟ್ರಕ್ಚರಲ್ ಇಂಜಿನಿಯರ್ಸ್, ದೇರ್ ಆರ್ ಎಲೆಕ್ಟ್ರಿಕ್ ಇಂಜಿನಿಯರ್ಸ್, ದೇರ್ ಆರ್ ಎಲೆಕ್ಟ್ರಿಕ್ ಕಾಂಟ್ರಾಕ್ಟರ್ಸ್, AC ಕಾಂಟ್ರಾಕ್ಟರ್ಸ್, so many people. ಬಟ್ ಈ ಕನೆಕ್ಟಿವಿಟಿ ಏನಿದೆಯಲ್ಲ, ವಿ ನೀಡ್ ಟು ಬ್ರಿಂಗ್ ದಿಸ್ ಕನೆಕ್ಟಿವಿಟಿ ಅಮಂಗ್ಸ್ಟ್ ಅವರ್ ಕಮ್ಯುನಿಟಿ ಆ್ಯಂಡ್ ಲೀಡ್ ಟು ಎ ಬೆಸ್ಟ್ ಪ್ರಾಡಕ್ಟ್. ಅಂದರೆ ಹೆಂಗೆ ಅಂದರೆ ಒಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಬೇಕಂದ್ರೆ ಇವರೆಲ್ಲರೂ ಶ್ರಮನೂ ಇರಬೇಕು, ಜೊತೆಗೆ ಅವ್ರ ಟೈಮ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಮುಂದೆ ಆ ಪ್ರಾಜೆಕ್ಟ್ ಏನಿದೆ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಯಾವಾಗ ಕೊಡ್ತೀರಿ ನೀವು? ವಾಟ್ ಯು ಪ್ರಾಮಿಸ್ ಯು ಮಸ್ಟ್ ಡೆಲಿವರ್. ವಾಟ್ ಯು ಪ್ರಾಮಿಸ್ ಯು ಡೆಲಿವರ್ ಅಂತಂದರೆ ಕ್ವಾಲಿಟಿ ವೈಸ್ ಆ್ಯಂಡ್ ಟೈಮ್ಲಿ ವೈಸ್. ಈಗ ನೀವು ಅದನ್ನು ಕೊಡೋದು ಡಿಲೇ ಮಾಡಿದರೆ ಮೋಸ್ಟ್ ಆಫ್ ದ ಲಿಟಿಗೇಷನ್ ಏನು ರೇರ್ ಆಗಿರ್ಬೋದು, ಅಥವಾ ಆರ್ಬಿಟ್ರೇಷನ್ನಲ್ಲಿ ಇರ್ಬೋದು, ಬೇರೆ ಇರ್ಬೋದು, ಈ ಫೈನಾನ್ಷಿಯಲ್ ಅಂಡರ್ಸ್ಟ್ಯಾಂಡಿಂಗ್ ಇವನ್ನೇನಿದೆ ನಮ್ಮ ಸಮಾಜದಲ್ಲಿ ನಮ್ಮವರನ್ನು ಕೂಡಿಕೊಂಡು ನಮ್ಮಲ್ಲೇ ಒಂದು ಉದ್ಯಮದಕ್ಕೆ ಒಬ್ಬರಿಂದ ಮತ್ತೊಬ್ಬರಿಗೆ ಹೆಲ್ಪ್ ಮೀ ಟು ಹೆಲ್ಪ್ ಅದರ್ಸ್ ಅಂತ ಹೇಳಿ ಮಾಡಿದರೆ ನಮ್ಮ ಸಮಾಜನೂ ಬೆಳಿಬೋದು. ನಮ್ಮ ಸಮಾಜದಲ್ಲಿರುವಂಥ ಬೇರೆ ಬೇರೆ ಉದ್ಯೋಗದಲ್ಲಿರುವಂಥ ಎಲ್ಲ ವರ್ಗದವ್ರಿಗೂ ಒಂದು ಉದ್ಯೋಗನೂ ಸಿಗುತ್ತೆ. ಅದರಿಂದ ಒಬ್ಬರಿಗೂ ಹೆಲ್ಪ್ ಆಗುತ್ತೆ, ಇನ್ನೊಬ್ರಿಗೂ ಹೆಲ್ಪ್ ಆಗುತ್ತೆ, ಮುಂದೆನೂ ಉದ್ಯೋಗ ಬೆಳೀತಿದೆ. ಇದರ ಜೊತೆಗೆ ನಾನು ಹೇಳೋದು ಇಷ್ಟೇ, ಮುಖ್ಯವಾಗಿ ನಾವು ಇವತ್ತು ನಮ್ಮ ಸಮಾಜವನ್ನು ಮುಂದೆ ತೊಗೊಂಡು ಹೋಗಬೇಕಾದ್ರೆ, ನಮ್ಮ ಸಮಾಜದಲ್ಲಿ ಬೇರೆ ಜಾತಿ ಇಲ್ಲ, ಬಸವಣ್ಣ ಹುಟ್ಟಿಸಿದ್ದು ಒಂದೇ ಜಾತಿ, ಲಿಂಗಾಯತ ಜಾತಿ. ಅದರಲ್ಲಿ ಸಾಕಷ್ಟು ಪಂಗಡಗಳಿವೆ. ಅಂದರೆ ಕಸಬಿನ ಮೇಲೆ, ಅವರವ್ರ ವೃತ್ತಿ ಮೇಲೆ ಅವರವ್ರನ್ನ ಐಡೆಂಟಿಫೈ ಮಾಡಿದ ಹೊರತಾಗಿ ಅವರು ಸಮಾಜ ನಿರ್ಮಾಣ ಮಾಡಿದ ಹೊರತಾಗಿ ಜಾತಿ ನಿರ್ಮಾಣ ಮಾಡಲಿಲ್ಲ. ಹಾಗಾಗಿ ನಾವು ಭೇದ ಭಾವವನ್ನು ಬಿಟ್ಟು ನಾವು ಲಿಂಗಾಯತ ಸಮಾಜ 60ರಲ್ಲಿ ಇದ್ದು ಅದ ಒಂದು ಲಿಂಗಾಯತ ಸಮಾಜವನ್ನು ನಾವು ಮತ್ತೆ ಮರುಕಳಿಸೋಣ, ಸೃಷ್ಟಿಸೋಣ, ಮತ್ತೆ ಅದನ್ನು ಮುಂದೆ ತರೋಣ
ಅವಾಗ ನಮ್ಮ ಸಮಾಜ ಮುಂದೆ ಬಂದರೆ ಎಲ್ಲ ರೀತಿಯಿಂದನೂ ನಮ್ಮನ್ನು ಬೆಳವಣಿಗೆ ಆಗುತ್ತೆ. ಯಾರನ್ನೂ ನಾವು ದ್ವೇಷ ಮಾಡೋದಲ್ಲ. ಸಮಾಜವನ್ನು ಉಳಿಸ್ಬೇಕಾದ್ರೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂಬ ವಚನ ಸಾಲ ನಡೆಸಿದ್ದಾನೆ. ಯಾಕೆಂದರೆ ಸಣ್ಣ ಪುಟ್ಟ ಸಾಧನೆ ಮಾಡ್ತಕ್ಕಂಥ ನನ್ನನ್ನು ತಮ್ಮಂಥ ಹಿರಿಯರ ಮುಂದೆ ಕರೆದು ಸನ್ಮಾನ ಮಾಡ್ತಕ್ಕಂಥದ್ದು, ಉದ್ಯಮವನ್ನು ಬೆಳೆಸಿಕೊಡ್ತಕ್ಕಂಥದ್ದು ನನ್ನ ಭಾಗ್ಯ ಅಂತ ಭಾವಿಸ್ತೇನೆ. ಆ ಭಾಗ್ಯ ಬೆಳೆಸಿದಾಗಿ ತಮ್ಮೆಲ್ಲರಿಗೂ ಪೂರ್ವಕವಾದ ಧನ್ಯವಾದಗಳು. ನಾನು ರಿಯಲ್ ಎಸ್ಟೇಟ್ ಬಂದಿದ್ದು 86ರಲ್ಲಿ. ನಮ್ಮ ಸುಭಾಷ್ ಹೇಳಿದಂಗೆ ಗರಡಿ ಅಪಾರ್ಟ್ಮೆಂಟ್ ಶುರು ಮಾಡಿದ ಜಯಶಂಕರ್ ಅವರು ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ. ಹೋಟ್ಲ್ ಉದ್ಯಮಿ ಮತ್ತು ರಿಯಲ್ ಎಸ್ಟೇಟ್ ತುಂಬ ದೊಡ್ಡ ಸಾಧನೆ ಮಾಡಿದ್ದಾರೆ. ನಾವು ಶುರು ಮಾಡಿದ್ದು ಒಂದು 60-40 ಸೈಟು ಒಬ್ಬ ಲಾಯರಿಂದ ತೊಗೊಂಡು ಅದನ್ನು ಶುರು ಮಾಡಿದ್ದೀವಿ. ಈಗಲೂ ಚೆನ್ನಾಗಿ ಆಗ್ತಾಯಿದೆ. ಸಣ್ಣ ಸೈಟ್ ತೊಗೊಂಡು ಶುರು ಮಾಡಿದ್ದು ದೇವರಿಂದ ಹಿರಿಯರ ಆಶೀರ್ವಾದದಿಂದ ಬೆಳೀತಾ ಬಂದ್ವಿ. ಇಲ್ಲಿಗೆ ಕೇವಲ 3 ಕಿಲೋಮೀಟರ್ ಇರತಕ್ಕಂಥ ಅನಂತಪುರದಲ್ಲಿ ನಾವು ಯೂನಿವರ್ಸಿಟಿ ಕ್ಯಾಲಿಫೋರ್ನಿಯಾ ರೆಸಾರ್ಟ್ ಅಂತ ಮಾಡಿದ್ವಿ. ಸಾಹೇಬ್ ಹೇಳಿದ್ರು ನನಗೆ ಆಗಿನ ಕಾಲಕ್ಕೆ ಅದು ಅತ್ಯಂತ ದೊಡ್ಡ ಡೆವಲಪ್ಮೆಂಟು. 64 ಎಕರೆನಲ್ಲಿ ಮಾಡಿ ಡೆವಲಪ್ಮೆಂಟು. ಫಸ್ಟ್ ಗೇಟೆಡ್ ಕಮ್ಯುನಿಟಿ ಬೆಂಗಳೂರಿಗೆ ಮಾಡಿದ್ದು ನಾವು. ಇನ್ನು ಆಶ್ಚರ್ಯ ಆಗ್ಬೋದು, 64 ಎಕರೆ ತೊಗೊಂಡಿದ್ದು 12 ಲಕ್ಷ ಒಂದು ಎಕರೆಗೆ. 1 ಎಕರೆ 12 ಲಕ್ಷ ತೊಗೊಂಡು ಮಾಡಿದ್ದು. ಈಗ ಒಂದೊಂದು ಸೈಟ್ ಕೂಡ 10 ಕೋಟಿ 12 ಕೋಟಿ ಮಾರಾಟ ಆಗ್ತಾಯಿದೆ. ನಾನು ಯಾಕೆ ಮಾತು ಹೇಳ್ತಾ ಅಂದರೆ, ನೀವು ಆಯ್ಕೆ ಮಾಡ್ಕೊಂಥ ರಿಯಲ್ ಎಸ್ಟೇಟ್ ಇದೆಯಲ್ಲ, ಅದು ನಮ್ಮ ಕೈ ಬಿಡೋದಿಲ್ಲ. ಭೂಮಿ ಬೆಳೀತದೆ, ಭೂಮಿ ಯಾವತ್ತೂ ಕೈ ಬಿಡೋದಿಲ್ಲ. ಬೆಳೀತಕ್ಕಂಥ ಅವಕಾಶಗಳು ಅತ್ಯಂತ ಹೆಚ್ಚು ಬರ್ತಕ್ಕಂಥದ್ದು ರಿಯಲ್ ಎಸ್ಟೇಟಲ್ಲಿ. ಇದು ನೆಟ್ವರ್ಕ್ ಅಂತ ಶುರು ಮಾಡಿದ್ದಾರೆ. ನಾವು ವರ್ಕ್ ಶುರು ಮಾಡಿದಾಗ ನಮಗೆ ನೆಟ್ ಇರಲಿಲ್ಲ. ನೆಟ್ ಬಂದಾಗ ವರ್ಕ್ ಬರೋದಿಲ್ಲ. ಇವೆರಡನ್ನೂ ಸೇರಿಸಿ ಶಂಕರವಾದವರು ನೆಟ್ವರ್ಕ್ ಶುರು ಮಾಡಿದ್ದಾರೆ. ಭಾಳ ಸಂತೋಷ. ತಾವೆಲ್ಲ ಈ ಉದ್ಯಮ ಕ್ಷೇತ್ರದಲ್ಲೇ ಮುಂದುವರಿಕೊಂಡು ಬರ್ತಕ್ಕಂಥವರು ತಮ್ಮೆಲ್ಲರೂ ನಾನು ಶುಭ ಹಾರೈಸ್ತೇನೆ. ನಾನು ಮತ್ತು ಜಯಶಂಕರ್ ಅವರು ಯಾವುದೇ ರೀತಿಯಲ್ಲಿ ನಿಮಗೆ ಸಹಾಯ ಸಲಹೆ ಸೂಚನೆ ಬೇಕಿದ್ದರೆ ನಮ್ಮನ್ನು ಅವ್ರ ಪರ್ಮಿಷನ್ ತಗೊಂಡು ಅಶ್ಯೂರ್ ಮಾಡ್ತೇನೆ, ಭರವಸೆ ಕೊಡ್ತಾಯಿದ್ದೀನಿ. ತಾವು ನಮ್ಮನ್ನು ಸಂಪರ್ಕಿಸ್ಬೋದು. ಸುಭಾಷ್ ಸಾಹೇಬ್ ಭಾಳ ಚೆನ್ನಾಗಿ ಹೇಳಿದ್ರು. ಡೆಡಿಕೇಷನ್ನು, ಡಿಸೈನು ಮತ್ತು ಡೆಡಿಕೇಷನ್ ಆ್ಯಂಡ್ ಡೆಲಿವರಿ ಮಾಡ್ತಕ್ಕಂಥ ಪ್ರಾಮಿಸು ಅದನ್ನು ಮಾಡಬೇಕು ಅಂತ. ನಿಜವಾದ 3 ಸೂತ್ರಗಳೆರಡು. ಒಳ್ಳೆಯ ಪ್ರಾಡಕ್ಟ್ ಚೆನ್ನಾಗಿರಬೇಕು, ಮತ್ತು ಅದರ ಡಿಸೈನ್ ಚೆನ್ನಾಗಿರಬೇಕು, ಅದನ್ನು ಹೇಳಿ ಸಮಯ ಕೊಡ್ತಕ್ಕಂಥ ಇರಬೇಕು. ಈ 3 ಪಾಲಿಸ್ಕೊಂಡ್ರೆ ರಿಯಲ್ ಎಸ್ಟೇಟ್ ಯಾವಾಗಲೂ ನಮ್ಮ ಕೈ ಬಿಡೋದಿಲ್ಲ, ನಮಗೆ ಹೆಚ್ಚು ಸಹಾಯ ಮಾಡ್ತಿದೆ. ವೇದಿಕೆ ಮೇಲೆ ಎಲ್ಲರೂ ಒಬ್ಬೊಬ್ಬರು ದೊಡ್ಡ ದೊಡ್ಡ ಸಾಧನೆ ಮಾಡ್ತಕ್ಕಂಥ ಗಣ್ಯರು. ಎಲ್ಲರ ಹೆಸರು ಹೇಳ್ತಾ ಇಲ್ಲ, ಆದರೆ ಶಶಿಧರ್ ನಾಗಪ್ಪ ಅವರು ದುಬೈನಲ್ಲಿ ದೊಡ್ಡ ಸಾಧನೆ ಮಾಡ್ತಕ್ಕಂಥವ್ರು. ನಮ್ಮ ಸಮಾಜದ ಗಣ್ಯರು, ಅಲ್ಲಿನ ಕನ್ನಡ ಸಂಘದ ಅಧ್ಯಕ್ಷರಾಗಿದ್ದಾರೆ. ಅವರು ಈ ಸಮಾರಂಭದಲ್ಲಿ ತುಂಬ ಸಂತೋಷ ವಿಷಯ. ಅವರಿಗೆ ನಾನು ಪ್ರಣಾಮ ಸಲ್ಲಿಸಲು ಇಷ್ಟಪಡ್ತೇನೆ. ಅದ್ರ ಜೊತೆಗೆ ಇನ್ನೊಂದು ಏನಾಗಿದೆ ಅಂದರೆ, ಇನ್ನು ರಿಯಲ್ ಎಸ್ಟೇಟ್ ಉದ್ಯಮ ಆದರೆ ನಮ್ಮ ಪದೇ ಕ್ವೆಶ್ಚನ್ ಇರುತ್ತೆ. ನಮ್ಮ ಸಂಘಟನೆ ಪ್ರತಿ 8 ತಿಂಗಳಿಂದಷ್ಟು ಪ್ರಾರಂಭ ಮಾಡಿದ್ವಿ ನಾವು. 8 ತಿಂಗಳಲ್ಲಿ ಪ್ರತಿ ವಾರ ಮಂಗಳವಾರ ರಿಯಲ್ ಎಸ್ಟೇಟ್ ಸಭೆ ಇರುತ್ತೆ. ಇವ್ರದೆಲ್ಲ ನೆಟ್ವರ್ಕ್ ಮಾಡ್ಕೊಂಡು ಬಂದು 8 ತಿಂಗಳು ಆದಮೇಲೆ ಈ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಇಲ್ಲಿ ಏನಾಗಿದೆ ಅಂದರೆ, ನಾವು ಸರ್ ಕೂಡ್ತೀವಿ, ಬಿಸ್ನೆಸ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಇದಾದಮೇಲೆ ನಮಗೇನು ಬಿಸ್ನೆಸ್ ಬರ್ತಲ್ಲ, ಲೀಡಿಂಗ್ ಬರ್ತಲ್ಲ, ಏನೂ ಬರ್ತಲ್ಲ ಅಂತ ಮುಂದಕ್ಕೆ ಬರುತ್ತೆ. ಅದನ್ನೂ ಕೂಡ ನಿವಾರಣೆ ಮಾಡುವಂಥ ಕೆಲಸ ಈ ಸೆಷನ್ ಮುಖಾಂತರ ಮಾಡ್ತೀನಿ. ರಾಷ್ಟ್ರದಲ್ಲಿ ರಿಯಲ್ ಎಸ್ಟೇಟ್ ಅಷ್ಟೇ ಅಲ್ಲ, ಎಲ್ಲ ಉದ್ಯಮಗಳು ಕೂಡ ನಮ್ಮ ಸಮುದಾಯ ಬರಲೇಬೇಕು. ಆ ದೃಷ್ಟಿಯಿಂದ ಹಲವಾರು ಸಂಘಟನೆಗಳು ಕೂಡ ಅದರಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಿದೆ. ಅದರಲ್ಲೇ ರಿಯಲ್ ಎಸ್ಟೇಟಲ್ಲಿ ಅತ್ಯಂತ ಉದ್ಯಮ ಪ್ರಮುಖರು, ಹಿರಿಯರು. ಇವತ್ತು ನೋಡಿ ನಮ್ಮ ಸೆಡಕ್ ಸಿರಿ ಸರ್ ರಾಷ್ಟ್ರದಲ್ಲಿ ಒಂದು ಗಮನ ಸೆಳೆದಿದ್ದಾರೆ. ಬೆಂಗಳೂರಲ್ಲೂ ಕೂಡ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ತಮ್ಮದೇ ಅಂತ ಒಂದು ಹೆಸರು ಮಾಡಿದ್ದಾರೆ. ಅವ್ರನ್ನೂ ಕೂಡ ಈ ಶ್ರೇಷ್ಠ ಉದ್ಯಮ ಪ್ರಶಸ್ತಿ ಕೊಟ್ಟು ನಮ್ಮ ಸಂಘಟನೆ ಇವತ್ತು ಸನ್ಮಾನ ಮಾಡುವಂಥ ಕೆಲಸ ಕೂಡ ಇವತ್ತು ಮಾಡ್ತಾ ಇದೆ. ಇದರ ಜೊತೆಗೆ ದುಬೈನಿಂದ ನಮ್ಗೆ ಗೊತ್ತಿರಲಿಲ್ಲ, ಪ್ರಾರಂಭ ಮಾಡಿದಾಗ ನಾವೇನೋ ಒಂದು ಅನ್ಕೊಂಡಿದ್ದೀವಿ. ನಮ್ಮ ಸಮುದಾಯದಲ್ಲಿ ಹೋಗ್ಬಿಟ್ಟು ದುಬೈನಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮ ಮಾಡ್ತಾ ಇರೋದು ಖುಷಿಯ ವಿಚಾರ. ಯಾಕಂದ್ರೆ ಬೆಂಗಳೂರಲ್ಲಿ ಇನ್ನೂ ಏನೋ ಮಾಡೋಕ್ಕಾಗ್ತಲ್ಲ, ಕೆಲವೇ ಬೆರಳಿಕ್ಕಿದ್ದೀವಿ, ನಾವು ಬೆರಳಿಕ್ಕಿದ್ದೀವಿ ದುಬೈನಲ್ಲಿ. ಅದು ಯಾವ್ದಂದ್ರೆ ಆಶ್ಚರ್ಯ ಕೂಡ.
ಯಾಕಂದ್ರೆ ಅಂತ ನಮ್ಮವ್ರು ಹೋಗ್ಬಿಟ್ಟು ಅಲ್ಲಿ ಮಾಡ್ತಾ ಇದ್ರೆ ಅಂದ್ರೆ ಮತ್ತೆ ಅಲ್ಲಿ ನಮ್ಮ ಸಮುದಾಯದ ಜನ ಎಷ್ಟೋ ಇದ್ದಾರೆ ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಅನುಕೂಲ ಆಗುತ್ತೆ. ಹಿಂಗೆ ನಾವೆಲ್ಲ ಒಂದು ಸರ್ಚ್ ಮಾಡಿದಾಗ ಅವರು ಸಿಕ್ಕರು. ಹಾಗಾಗಿ ಅವ್ರನ್ನೇ ನಾನೇ ಖುದ್ದಾಗಿ ಕರೆ ಮಾಡಿ ಅವ್ರು ತುಂಬ ಸಲ ಭೇಟಿ ಆಗ್ಬೇಕು ಅನ್ಕೊಂಡ್ರು. ಆದರೂ ಕೂಡ ಅವ್ರ ಸಮಯ ಅಭಾವದಿಂದ ನಾನು ನೇರವಾಗಿ ಕಾರ್ಯಕ್ರಮ ಬರ್ತಿದ್ರು. ತಮಗೆ ಆತ್ಮೀಯ ಸ್ವಾಗತನೂ ಕೂಡ ಸರ್ ನಾನು ತಿಳಿಸ್ತಿತ್ತು. ಇದ್ರ ಜೊತೆಗೆ ಆಸ್ಟ್ರೇಲಿಯಾದಲ್ಲೂ ಕೂಡ 2 ಜನ ನಮ್ಮ ರಿಯಲ್ ಎಸ್ಟೇಟ್ ಉದ್ಯಮ ಸಿಕ್ಕರು ನಮಗೆ ಸರ್. ನಾವು ಪ್ರಥಮ ಮಾಡುವಾಗ ಇಷ್ಟೊಂದೆಲ್ಲ ನಾವು ಸರ್ಚ್ ಮಾಡಿ ಅಂತದ್ದು. ಆಸ್ಟ್ರೇಲಿಯಾದಲ್ಲಿ ಮಾಂತಸ್ ಕಡ್ಡಿ ಅಂತ ಇನ್ನೊಬ್ಬ ರಾಜ ಕೃಷ್ಣೇಶ್ವರ ಏನೋ ಇದೆ, ಅಲ್ಲಿಯೂ ಕೂಡ 2 ಜನ ನಮ್ಮವ್ರು ಮಾಡ್ತಾರೆ. ಅವರೆಲ್ಲ ಈಗ ತಾನು ಆಗಮಿಸಿದಂಥ ನಮ್ಮ ಬೆಂಗಳೂರಿನ ಮತ್ತು ನಮ್ಮ ಮಲಯಾ ಕ್ಷೇತ್ರದಲ್ಲಿ ಅತ್ಯಂತ ಪ್ರಭಾವಿ